ಉಗ್ರ ದಾಳಿಯ ಪ್ರತೀಕಾರಕ್ಕೆ ಈಗ ಭಾರತ ಸಜ್ಜಾಗಿದೆ. ಒಂದೊಂದು ಹೆಜ್ಜೆಯನ್ನ ಇಡ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಪಾಕಿಸ್ತಾನಕ್ಕೆ ಪುಕ ಪುಕ ಅಂತಿದೆ. ಯಾಕೆ ಅಂತಂದ್ರೆ ಭಾರತ ಈಗ ಹೊಸ ಹೆಜ್ಜೆಯನ್ನ ಇಡ್ತಾ ಇರುವಂತ ವಿಚಾರ ಏನದು ಅನ್ನುವಂಥದ್ದು ನೋಡೋಣ. ಶತ್ರು ರಾಷ್ಟ್ರ ಪಾಕಿಸ್ತಾನದ ಕೂಡ ಈಗ ಪುಕ ಪುಕ ಅಂತಿದೆ. ಫ್ರಾನ್ಸ್ ಜೊತೆಗೆ ಭಾರತ ರಫೇಲ್ ಮರೀನ್ ಜೆಟ್ ಡೀಲ್ ಅನ್ನ ಮಾಡಿಕೊಂಡಿದೆ. 63,000 ಕೋಟಿ ಮೌಲ್ಯದ 26 ರಫೇಲ್ ಜೆಟ್ ಖರೀದಿಯನ್ನ ಮಾಡೋಕೆ ಈಗ ಮುಂದಾಗಿರೋದು. ರಫೇಲ್ ಒಪ್ಪಂದಕ್ಕೆ ಉಭಯ ದೇಶಗಳು ಅಂಕಿತವನ್ನು ಹಾಕೊಂಡಿದೆ. ಐಎನ್ಎಸ್ ವಿಕ್ರಾಂತ್ನಲ್ಲಿ ನೌಕಾ ಸಾಮರ್ಥ್ಯ ಹೆಚ್ಚಿಸಲು ಇದು ಅನುಕೂಲ ಮಾಡಿಡಲಿದೆ. ಈಗ ಅವರು ಒಪ್ಪಂದ ಮಾಡ್ಕೊಂಡ ತಕ್ಷಣ ಇಮ್ಮಿಡಿಯೇಟ್ ಆಗಿ ಬರೋದಿಲ್ಲ, ಸ್ವಲ್ಪ ಟೈಮ್ ತಗೊಳತ್ತೆ. ನಾಳೆನೆ ಬಂದುಬಿಡುತ್ತೆ ಅಂತಲ್ಲ, ರೆಡಿ ಆಗಿದ್ದಿದ್ರೆ 1-2 ಇದ್ರೆ ಕಳಿಸ್ಕೊಡ್ತಾರೆ. ಬಟ್ ಇನ್ನುಳಿದಿದ್ದು ಇಷ್ಟೊಂದು ಕೇಳಿದ್ದಾರೆ. 26 ಅಂದ ತಕ್ಷಣ 26 ರೆಡಿ ಇರಲ್ಲ, ಅವ್ರು ಮಾಡಿ ಕಳಿಸ್ಬೇಕಾಗತ್ತೆ. ಭಾರತ ಏನು ಮಾಡ್ತು ಅಂದರೆ 2020ರಲ್ಲಿ ರೆಫೇಲ್ಸ್ನ 36 ರೆಫೇಲ್ಸ್ನ ಖರೀದಿ ಮಾಡೋಕ್ಕೆ ಮುಂದೆ ಬಂತು. ಸೊ 36 ರೆಫೇಲ್ ಡೆಲಿವರಿ ಆಗಿದೆ ನಮಗೆ. ಈಗ ಎಷ್ಟು ರೆಫೇಲ್ ಎಷ್ಟು ಶಕ್ತಿಯುತವಾಗಿದೆ ಅಂದರೆ ಅದು 4.5 ಜನ್ರೇಷನ್ ತಲೆಮಾರಿಂದು, ಹತ್ತತ್ರ 5ನೇ ಜನ್ರೇಷನ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಅದರಲ್ಲಿ ಇರುವಂಥ 2 ಪ್ರಮುಖ ಮಿಸೈಲ್ಸು, ಒಂದು ಮೆಟಿಯಾರ್ ಅಂತ ಒಂದಿದೆ, ಒಂದು ಸ್ಕ್ಯಾಲ್ಪ್ ಅಂತ ಒಂದಿದೆ. ಈ ಮೆಟಿಯಾರ್ ಮಿಸೈಲ್ಸ್ ಬಂದು ಏರ್ ಟು ಏರ್ ಮಿಸೈಲ್ಸು. ಅಂದರೆ 150 ಕಿಲೋಮೀಟ್ರ್ ದೂರದಲ್ಲಿ, ಅಂದರೆ ನಮ್ಮ ಬಾರ್ಡ್ರಲ್ಲೇ ಇದ್ಕೊಂಡು 150 ಕಿಲೋಮೀಟ್ರ್ ದೂರದಲ್ಲಿ ನಾವು ಏರ್ ಟು ಏರ್ ಅಟ್ಯಾಕ್ ಮಾಡ್ಬೋದು. ಒಂದು ಏರೋಪ್ಲೇನ್ನೇ ಹೊಡೆದುಡಿಸ್ಬೋದು, ಇಲ್ಲ ಡ್ರೋನ್ನ ಹೊಡೆದುಡಿಸ್ಬೋದು. ಅಷ್ಟು ಶಕ್ತಿಯುತವಾದ ಮಿಸೈಲ್. ಇನ್ನೊಂದು ಬಂದು ಸ್ಕ್ಯಾಲ್ಪ್ ಅಂತ ಒಂದು ಮಿಸೈಲ್ ಇದೆ. ಈಗ ಬಲವನ್ನು ಹೆಚ್ಚಿಗೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇವೆಲ್ಲ ಖರೀದಿಯನ್ನು ಕೆಲವೊಂದಿಷ್ಟಿಗೆ ಆಗೋಗಿದೆ, ಕೆಲವೊಂದಿಷ್ಟು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಒಪ್ಪಂದ ಕೆಲವೊಂದಿಷ್ಟು ಆಗಿದೆ, ಒಪ್ಪಂದಕ್ಕೆ ತಕ್ಕಂತೆ ಕೆಲವೊಂದಿಷ್ಟು ಈಗಾಗಲೇ ಬರ್ತಾ ಇವೆ. ಅಗ್ರಿಮೆಂಟ್ ಇರುತ್ತೆ ಒಂದಿಷ್ಟು ವರ್ಷಗಳವರೆಗೂ ಅಂಥೇಳಿ, ಅಷ್ಟು ವರ್ಷದೊಳಗಡೆ ಅವ್ನು ಕೊಡಬೇಕು ಅಂಥೇಳಿ. ಹಲವು ದೇಶಗಳ ಜೊತೆಗೆ ಒಪ್ಪಂದಗಳಿದೆ. ಈಗೇನಾಗುತ್ತೆ, ಪಾಕ್ಗೆ ಯಾಕೆ ಗಡಗಡ ಅಂತಿದೆ, ಇವೆಲ್ಲವೂ ಕೂಡ ಭಾಳ ಮುಖ್ಯ ಕಾರಣ. ನಮ್ಮ ಶಕ್ತಿ ಏನು ಅನ್ನೋದ್ರ ಮೇಲೆ ಶತ್ರುಗಳಿಗೆ ನಡುಕ ಶುರು ಆಗೋದಕ್ಕೆ.